ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಅಂದರೆ ಮನೆ ಬಿಡ್ತಾ ಇದ್ದೀವಿ ಟ್ರೈನ್ಗೆ. 7 ಗಂಟೆ ಟ್ರೈನ್ ಅಂತೆ. ಅದಕ್ಕೋಸ್ಕರ ಹೊಸ ಬಂದಿದ್ದಾವೆ, ಅವು ತಗೊಳ್ಳಿ. ಅಯ್ಯಪ್ಪ ತೆಗ್ದಾಕ್ತಾನಲ್ಲಿ ಇರ್ಲಿ, ಹೇಳು. ಇವೆಲ್ಲ ಅಲ್ಲಿ ಅಪ್ಪ ಆಗ್ತದೆ, ಹೊಸದ್ ಕೊಟ್ಟು ಅವನ್ನ ಕೊಡಿಲಿ ಬೇಗ ಪಟ್ಟಂತ. ಅಷ್ಟು ಖರ್ಚು ತೆಕ್ಕೊಡಂಗೆ. ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ. ಟ್ರೈನ್ 7:30 ಗಂಟೆ. ಬಸ್ ಹೋಗೋಣ ಅನ್ಕೊಂಡ್ವಿ, ಬಸ್ ಅಷ್ಟು ನಮ್ಗೆ ಆಗಿ ಬರಲ್ಲ, ವಾಮಿಟಿಂಗ್ ಅಂತ. ಇವಾಗ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಗೋಕುಲ್ಗೆ ಚಪ್ಪಲಿ ಹಾಕಿದ್ರೆ ನಂಗೆ ಆ ಚಪ್ಪಲಿ ಬೇಡ, ನನಗೆ ಶೂ ಬೇಕು ಅಂತ ಅವನ್ನೇ ಹಾಕೊತಾ ಇದ್ದಾನೆ. ಸ್ವಾಮಿ ಆಗಿದ್ದಾನಪ್ಪಯ್ಯ, ಸ್ವಾಮಿ ಆಗಿದ್ದಾನಪ್ಪಯ್ಯ. ಅಪ್ಪಿ ಹಾಯ್. ಎರಡೇ ಬ್ಯಾಗ್, ಎರಡೇ ಇರಮ್ಮಕ್ಕ. ಹಾಯ್ ಹಾಯ್ ಅಂದ್ರೆ ಬಾಯ್ ಹೇಳು. ಹಾಯ್. ಇಲ್ಲಿಂದ ಕುಕ್ಕೆಗಂತೆ ಟ್ರೈನು. ಇಲ್ಲಿಂದ ಕುಕ್ಕೆಗೆ ಹೋಗ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಬಸ್ಗೆ ಹೋಗೋದು. 7 ಗಂಟೆ ಆಗಿರೋದ್ರಿಂದ 7 ಗಂಟೆ ಟ್ರೈನ್ ಇರೋದು. ಸ್ವಲ್ಪ ಹೋಗಿ ಕಾಯೋಣ ಬೇಕಾದರೆ, ಸುಮ್ಮನೆ ಟೈಮ್ ಮಾಡೋದು ಬೇಡ, ಮತ್ತು ಮಿಸ್ ಆದರೆ ಅಂತ ಅಷ್ಟೇ. ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ಹಾಗಾಗಿ ಇದೊಂದು ಟೈಮ್ ಇವಾಗ ಟೈಮ್ ಹೋಗಿ ಬಂದರೆ ಟೈಮಿಂಗ್ಸ್ ಏನು ಅಂತ ಗೊತ್ತಾಗುತ್ತೆ, ಆವಾಗ ಬೇಗ ಹೋಗ್ಬೋದು. ಅದಕ್ಕೆ ಬೇಗನೆ ಹೊರಡ್ತಾ ಇದ್ದೀವಿ. ಬೇಕಾ ಅಲ್ಲಿ ಓದಕ್ಕಾದರೂ ಪರವಾಗಿಲ್ಲ ಅಂತ ಅಷ್ಟೇ. ಈಗೊಂದು 6 ಗಂಟೆ ಆಗಿದೆ ಅಷ್ಟೇ. ಬರ್ತಾರೆ ಮಾತಾಡ್ಸೋಣ ಅಂದರೆ ಬರಲಿಲ್ಲ. ನೋಡಿ, ಟಾಟಾ ಏಸ್ ಇದೆ ಅಲ್ವಾ, ಅದೇ ನಮ್ಮದು. ಅದರಲ್ಲೇ ಹೋಗ್ತಾ ಇರೋದು ಸದ್ಯಕ್ಕೆ. 2 ವೀಲರಲ್ಲಾದರೆ ಎಲ್ಲರೂ ಹೋಗೋಕ್ಕಾಗಲ್ಲ ಅಂತ ಟಾಟಾ ಏಸಲ್ಲಿ ಹೋಗೋಣ ಅಂತ. ಇಲ್ಲೇ ಚಿಕ್ಕಬಣ್ಣವರಲ್ವ, ಹಂಗಾಗಿ. ಅವ್ನು ನೋಡಿ ಎಷ್ಟು ಖುಷಿಯಾಗ್ಬಿಟ್ಟಿದೆ. ಇಲ್ಲ ಅಪ್ಪ ಬಂದರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಷ್ಟ ತನಕ ನೋಡಿದ್ವಿ, ಅವ್ರು ಬರಲಿಲ್ಲ. ಸುಮ್ಮನೆ ನಮ್ಗೆ ಟೈಮ್ ಆಗುತ್ತೆ ಅವ್ರು ನೋಡ್ಕೊಂಡು ಕೂತ್ಕೊಂಡ್ರೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಚಿಕ್ಕ ರಥದಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ಗೆ. ಇಲ್ಲಿ ಬರ್ತೀಯ? ಅಜ್ಜಿ ಹತ್ರ, ಅಜ್ಜಿಯಿಂದ ಅಪ್ಪನ ಹತ್ರ, ಅಪ್ಪನಿಂದ ಅಜ್ಜಿ ಹತ್ರ. ನನ್ನ ಮಗ ಇವಾಗ ಎಲ್ಲ ಪಾಪ ಕ್ಲೀನ್ ಮಾಡಿ ಬರ್ತಾನೆ. ಆಮೇಲೆ ಹೋಯ್ತಾ ನಮ್ಮಪ್ಪ. ನಮ್ಮ ಅಪ್ಪಾಜಿ ಜೊತೆ ಕೆಲಸ ಮಾಡೋರು ಫ್ರೆಂಡ್ಸ್. ಪಾಪ ಬೆಳಗ್ಗೆನೆ ಎದ್ದೋಗಿ ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡ್ತಾರಂತೆ. ಅವ್ರು ಬರ್ತಾ ಇದ್ರು. ಆಲ್ ದ ಬೆಸ್ಟ್ ಹೇಳಲ್ವಾ? ಟ್ರಿಪ್ ಹೋಗ್ತಾ ಇದೀವಿ. ಆಲ್ ದ ಬೆಸ್ಟ್. ಹೋಗ್ಬರ್ರಿ ಎಲ್ಲರೂ, ನೆಮ್ಮದಿಯಾಗಿ ಹೋಗ್ಬರ್ರಿ. ನಾನೇ ಬರ್ತಾ ಇಲ್ಲ, ನೆಮ್ಮದಿಯಾಗಿ ಹೋಗ್ಬರ್ತೀವಿ. ನೀನ್ ಬರ್ತಾ ಇಲ್ಲ ಅಂತಾನೆ ನೆಮ್ಮದಿಯಾಗಿ ಹೋಗ್ಬರ್ತೀವಿ ನಾವು. 3 ದಿವಸ ದೇವಸ್ಥಾನದಾಗೆ ಇರ್ರಿ, ಬರ್ಬೇಡ್ರಿ. ಆಯ್ತು, ಓಕೆ ಡನ್. ಥ್ಯಾಂಕ್ ಯು ಸೋ ಮಚ್. ಅಲ್ವಾ ಫ್ರೆಂಡ್ಸ್? ಹುಷಾರಪ್ಪ, ಬೀಗ ಬಂದೋಬಸ್ತ್. ನಿನ್ ಮೇಲೆ ಏನಾದ್ರು, ನಿನ್ ಮೇಲೆ ಹುಷಾರಾಗಿರು. ಬೀಗ ಹಾಕಿ ಒಂದ್ಸರಿ ಚೆಕ್ ಮಾಡಿ ಹೋಗು. ನಮ್ಮ ಮನೆ ಹತ್ರ ನೋಡಿದ್ವಿ ತಾನೆ ಮೊದ್ಲು ಹೆಂಗೆ ಅಂತ. ಮಾವ ಬಂದಂತ ಮಾವ ಅಂತ ಮಾಡಿ ಮಳೆ ಬರ್ಬೇಕಾಗಿದ್ರೆ ಮೊನ್ನೆ ನೆನ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಂಡ್ ಬಂದಿದಾರಂತೆ ಫ್ರೆಂಡ್ಸ್. ಗುರು ಅವರು ಓಟ್ ಹಾಕಕ್ ಹೋಗಿ ಓಟ್ ಹಾಕ್ಬಿಟ್ಟು ಬರ್ಬೇಕಾದ್ರೆ 2 ವೀಲರ್ ಪಂಚರ್ ಆಯ್ತು. ಪಂಚರ್ ಹಾಕಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು 9:30 10 ಗಂಟೆ ಆಗಿತ್ತು ನೈಟು. ಅಲ್ಲಿದ್ದ ಮಧುಗಿರಿದ್ದ, ನಮ್ಮೂರಿದ್ದ ಮಧುಗಿರಿ ತನಕ ಮಳೆ ಇಲ್ಲ. ಮಧುಗಿರಿ ಬಿಟ್ಟು ಸ್ವಲ್ಪ ಮುಂದೆ ಬಂದೆ, ಅಲ್ಲಿ ಟೋಲ್ ಐತೈತೆ ಕೊಡ್ಕೆರೆ ಹತ್ರ, ಅಲ್ಲಿ ಫುಲ್ಲು ಜೋರು ಮಳೆ. ಇನ್ನೊಂದು ಫ್ರೆಂಡ್ಸ್, ಆ ಕಡೆ ಹೋಗಕ್ಕೂ ಆಗಲ್ಲ, ಈ ಕಡೆ ಬರಕ್ಕೂ ಆಗಲ್ಲ ಅನ್ನೋದು ಮಧ್ಯದಾಗ ಸಿಗಾಕೊಂಡ್ಬಿಟ್ಟಿದೀವಿ, ನೆಂದಿದೀವಿ. ಇನ್ನೇನು ಮಾಡಕ್ಕಾಗಲ್ಲ ಅನ್ಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡಾಗ ಮನಿಕೊಂಡು ನಮ್ಮ ಹುಡುಗರು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಅದು ತಿರುಗಿ ದೌಸ್ಪೇಟೆ ಇದ್ದ ಬೆಂಗಳೂರಿಗನ ಬೆಳಗ್ಗೆ ಎಲ್ಲ ಫುಲ್ ಜೋರಾಗಿ ಮಳೆ ಬಂದೈತೆ. ನೆನ್ನೆ ಬಂದು ಪಾಚಣ್ಣ ಮನೆಗೆ ಬಂದು 11:30 ಎದ್ದವ್ರೆ. ಡೈಲಿನೂ ಅಷ್ಟೇ ಫ್ರೆಂಡ್ಸ್, ಡೈಲಿ ಹಂಗೆ ಎದ್ದೋಳೋದು. ಇವತ್ತೇನೋ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಬೇಗ ಎದ್ದಿದ್ದಾರೆ ಅಷ್ಟೇನೆ. ಅದನ್ನ ಬಿಟ್ರೆ ಲೇಟಾಗಿ ಎದ್ದಿದ್ದು ಸೋಂಬೇರಿ ಸಿದ್ಧ. ನಂಬರ್ ನನ್ನ ಮೊಬೈಲ್ ಮಾಡಿದ್ರೆ ಆಯ್ತು. ಟ್ರೈನ್ಗೆ ಹೋಗ್ಬೇಕಾಗಿದ್ರೆ ಅಲ್ಲಿ ಕುತ್ಕೊಂತೀವಲ್ಲ, ಟ್ರೈನ್ ಟಿಕೆಟ್ ಇನ್ನು ಇವಾಗ 6:30 ಆಗೈತೆ. 6:30 ಆಗಿಲ್ಲ, 6 ಗಂಟೆ 6 ಕಾಲ ಆಗೈತೆ. ಫಸ್ಟ್ ಕೆಲಸ ನಮ್ದು, ಅದಾದ್ಮೇಲೆ ಬೇರೆ ಅವ್ರದ್ದು.
ಎಷ್ಟೇ ಆದ್ರೂ ಬೆಳಗ್ಗೆ ಬೇಗ ಎದ್ರೆ ಏನೋ ಒಂಥರ ಬರ್ತೈತೆ. ಎದ್ದಳದೇ ಉಂಟು ಫ್ರೆಂಡ್ಸ್ ಲೇಟ್ ಆಗಿ, ಅದ್ರಲ್ಲಿ ಕೋಪ ಏನಕ್ಕೆ ಅಲ್ವಾ? ಕೋಪ ಮಾಡ್ಕೊಂಡು ಉದ್ರೋಗಿದೆ ಕೂದಲು ನನ್ನ ಗಂಡಂಗೆ. ಲುಕ್ಕು ಇಲ್ಲ ಸ್ವಾಮಿ ಮಾಡ್ತಾನೆ. ಸ್ವಾಮಿ ಮಾಡಿ ಜನ ಅಲ್ಲಿ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಇದೆ. ಎಲ್ಲಾದ್ರೂ ದೇವಸ್ಥಾನ ಕಾಣಿಸ್ಲಿ ಫಸ್ಟ್ ಕೈ ಮುಗಿತಾನೆ ಗೋಕುಲ್. ಟ್ರೈನ್ ಹತ್ರ ಹೋಗಿ ಟಿಕೆಟ್ ತಗೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಂದ್ವಿ ಫ್ರೆಂಡ್ಸ್. ನಾವು ಬಾಣಾವರ, ಚಿಕ್ಕಬಾಣಾವರ ಸ್ಟಾಪ್ ಇದೆ ಅಂತೆ, ಇಲ್ಲಿಂದ ನಾವು ಹೊರಡೋದು. ಹಂಗಾಗಿ ಸೋಲ್ದಲ್ಲಿ ಸ್ಟಾಪ್ ಇಲ್ವಂತೆ, ನಮ್ಮ ಮನೆಯವರು ಹೇಳಿದ್ರು. ಅದು ಎಷ್ಟು ನಿಜ ಸುಳ್ಳೋ ಗೊತ್ತಿಲ್ಲ, ಅವ್ರು ಹೇಳೋದ್ಮೇಲೆ ನಿಜನೇ ಆಗಿರುತ್ತೆ, ಡ್ರೈವರ್ಗೆ ಗೊತ್ತಿರಲ್ವ. ಹಾಗಾಗಿ ಟಿಕೆಟ್ ಬಂದು ಅವರೇ ಕೊಡಿಸ್ತಾರೆ. ಗಾಡಿ ನಿಲ್ಸಕ್ಕೆ ಹೋಗಿದ್ದಾರೆ, ಅಲ್ಲಿ ಮುಂದೆ ಹೋಗಿದ್ದಾರೆ. ಕೊಡ್ತೀನಿ. ಜನ ಎಲ್ಲೋದೆ ಬಂಗಾರ ಎಲ್ರು ಜನ ಹಾಯ್ ಮಾಡು. ನಾವು ಬುರ್ರ ಹೋಯ್ತಿದೀವಿ ಅಂತ ಹೇಳಮ್ಮ. ಬುರ್ರ ಹೋಯ್ತಾ ಇದೆಯಾ? ಬಾಯ್ ಮಾಡು. ಟಿಕೆಟ್ ಅವರೇ ಬಂದು ತೊಗೊಳ್ತಾರೆ ಫ್ರೆಂಡ್ಸ್. ತೊಗೊಂಡು ಹೊರಡೋದು. ಇನ್ನೇನು ಬೆಳಗ್ಗೆ ಎದ್ದು ಈ ಥರ ಫ್ರೆಶ್ ಆಗಿ ರೆಡಿಯಾಗಿ ಬಂದರೆ ಸ್ನಾನ ಮಾಡಿ ಅದ್ರಿಗಿಂತ ಇನ್ನೇನು ಬೇಡ, ಅಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ. ನೋಡಿ ಇವತ್ತು ಹೌದು ಫ್ರೆಂಡ್ಸ್, ಬೆಳಗ್ಗೆ ಬೇಗ ಇದ್ದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ನೋಡಿ, ಗುರುನೇ ಹೇಳ್ತು. ಆದರೆ ಅವರು ಟಿಕನ್ ಅಂತ ಇದ್ದಾರೆ 230 ರೂಪಾಯಿ ಅಷ್ಟೇನಾ? ಇಬ್ರಿಗೂ ಪಾಪಕ್ಕೆ ತಗೊಳ್ಳಲ್ಲ, ನಮ್ಮ ಪಾಪು ಫ್ರೀ ಟಿಕೆಟ್. ಮಿಸ್ ಮಾಡ್ಕೊಳ್ಳಲ್ಲ ನಮ್ಮನ್ನ. ಎಲ್ಲಿ ಮಿಸ್ ಮಾಡ್ಕೊಂತೀಯ ನೀನು? ಹೋದ್ರೆ ಹೋಗ್ಲಿ ಹೇಳು ಅಂತ ಅಲ್ವೇ? ಬರ್ರ ಆ ಕಡೆ ಬ್ಯಾಗ್ ಎತ್ಕೋ. ಬ್ಯಾಗ್ ನೋ ಫೀಲ್ ಫ್ರೆಂಡ್ಸ್, ನೋ ಫೀಲ್. ಅನ್ರೆಸ್ಪೆಕ್ಟ್. ಬ್ಯಾಗ್ ಎತ್ಕಪ್ಪ. ಒಳಗೆ ಕುದೀತೈತೆ, ನನ್ನ ಕರೀಲೇ ಇಲ್ಲ ಅಲ್ಲ ಅಂತ ನಮ್ಮ ಮನೆಯವ್ರಿಗೆ. ಅವ್ರ ಅಪ್ಪಾಜಿ ಟೈಮ್ ಕೇಳಕ್ಕೆ ಹೋಗಿದೆ ಎಷ್ಟು ಗಂಟೆಗೆ ಬರುತ್ತೆ ಅಂತ, ಅದಕ್ಕೆ ಕೂಗ್ತಾ ಇದ್ದಾನೆ. ಅಯ್ಯಯ್ಯೋ ಅಪ್ಪ ಬಿಟ್ಟೋದೆ ನೀನು ಅಂತ. ಬಿಟ್ಟು ಟೋಕನ್ ಒಬ್ಬನೇ ಕೇಳಕ್ಕೆ ಹೋಗಿದ್ಯಾ ಅಂತ. ಅದು ಬಸ್ಗಾದ್ರೆ ಜಾಸ್ತಿ ಆಗ್ತೈತೆ, ಇದು ಕಮ್ಮಿ. 250 ರೂಪಾಯಿಗೇನೆ 2 ಟಿಕೆಟ್. ಅಲ್ಲೇ ಹತ್ರ ಅಂತೆ ನೋಡಿ. ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಹೈಟೇ ಸಾಲದು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೂ ನನಗೂ ನೋ ಹೈಟ್. ಅವರು 3 ಸ್ಟೆಪ್ ಕೆಳಗಡೆ ಇದ್ದಾರೆ, ನಾನು 3 ಸ್ಟೆಪ್ ಮೇಲೆ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ, ಇಲ್ಲಾಂದ್ರೆ ಅದು ನೋ ಮ್ಯಾಚಿಂಗ್, ನೋ ಹೈಟ್ ಮ್ಯಾಚಿಂಗ್, ಓನ್ಲಿ ಕುಳ್ಳಿಂಗ್ ನಾನು. ಇದು ಹತ್ತನೇ ಗಿಡ ಅಲ್ಲ ಇದು. ಅತಿ ಸುಸ್ತಾಗೋಯ್ತು. ಮೆಟ್ಲ ಪ್ರಶಾಂತವಾಗೈತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಇಷ್ಟು ದೂರ ಬಂದಮೇಲೆ ಹೈಟ್ ಸರಿ ಹೋಗುತ್ತೆ. ಬರ್ರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳ್ತೀವಿ, ಯಾವ ದೇವಸ್ಥಾನ ಅಂತ ಕೂಡ ಹೇಳ್ತೀವಿ. ಹಾಗೆ ನೋಡಿ ಫಾಲೋ ಮಾಡ್ತಾಯಿರಿ ಪ್ಲೀಸ್. ನಮ್ಮ ಚಾನಲ್ನ ಯಾರೆಲ್ಲ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.